ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಕ್ವಶನ್ಸ್ ಇನ್ ಕನ್ನಡ. ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಗೋಲ್ ಗುಂಬಜ್ ನಿರ್ಮಾಣಗೊಂಡಿದ್ದು ಈ ಕೆಳಗಿನವರ ಆಳ್ವಿಕೆಯ ಕಾಲಾವಧಿಯಲ್ಲಿ. ಮತ್ತೊಮ್ಮೆ ಪ್ರಶ್ನೆ, ಗೋಲ್ ಗುಂಬಜ್ ನಿರ್ಮಾಣಗೊಂಡಿದ್ದು ಈ ಕೆಳಗಿನವರ ಆಳ್ವಿಕೆಯ ಕಾಲಾವಧಿಯಲ್ಲಿ. ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಆಲಿ ಆದಿಲ್ ಶಾ, ಆಪ್ಷನ್ ಬಿ ಇಬ್ರಾಹಿಂ ಆದಿಲ್ ಶಾ, ಆಪ್ಷನ್ ಸಿ ಯೂಸುಫ್ ಖಾನ್, ಆಪ್ಷನ್ ಡಿ ಮೊಹಮ್ಮದ್ ಆದಿಲ್ ಶಾ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಆದಿಲ್ ಶಾ. ಎರಡನೆಯ ಪ್ರಶ್ನೆ, ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಹೊಸಪೇಟೆ, ಆಪ್ಷನ್ ಬಿ ಭದ್ರಾವತಿ, ಆಪ್ಷನ್ ಸಿ ರಾಯಚೂರು, ಆಪ್ಷನ್ ಡಿ ಭಟ್ಕಳ. ಸರಿಯಾದ ಉತ್ತರ ಆಪ್ಷನ್ ಬಿ ಭದ್ರಾವತಿ. ಮೂರನೇ ಪ್ರಶ್ನೆ, ಈ ಕೆಳಕಂಡ ಯಾವ ಬ್ಯಾಂಕ್ ಎಟಿಎಂ ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿತು? ಮತ್ತೊಮ್ಮೆ ಪ್ರಶ್ನೆ, ಈ ಕೆಳಕಂಡ ಯಾವ ಬ್ಯಾಂಕ್ ಎಟಿಎಂ ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿತು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ HDFC ಬ್ಯಾಂಕ್, ಆಪ್ಷನ್ ಬಿ HSBC ಬ್ಯಾಂಕ್, ಆಪ್ಷನ್ ಸಿ SBI, ಆಪ್ಷನ್ ಡಿ ICIC. ಸರಿಯಾದ ಉತ್ತರ ಆಪ್ಷನ್ ಬಿ HSBC ಬ್ಯಾಂಕ್. ನಾಲ್ಕನೇ ಪ್ರಶ್ನೆ, ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಶ್ನೆ ಮತ್ತೊಮ್ಮೆ, ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಚೀನಾ ಭಾರತ ಯುದ್ಧಕ್ಕೆ, ಆಪ್ಷನ್ ಬಿ ಹೈದರಾಬಾದ್ ವಿಲೀನಕ್ಕೆ, ಆಪ್ಷನ್ ಸಿ RIN ದಂಗೆಗೆ, ಆಪ್ಷನ್ ಡಿ ಪಾಕಿಸ್ತಾನದ ಮೇಲಿನ ವಾಯುಪಡೆ ದಾಳಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ವಿಲೀನಕ್ಕೆ. ಐದನೇ ಪ್ರಶ್ನೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಯುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಖಾರಿಫ್, ಆಪ್ಷನ್ ಬಿ ರಾಬಿ, ಆಪ್ಷನ್ ಸಿ ಜೇಡ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಬಿ. ಆರನೇ ಪ್ರಶ್ನೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ? ಪ್ರಶ್ನೆ ಮತ್ತೊಮ್ಮೆ, ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಪುಣೆ, ಆಪ್ಷನ್ ಸಿ ಲಕ್ನೌ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಏಳನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ರಾಣಿ ಚೆನ್ನಮ್ಮ ಮಹಿಳಾ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಒನಕೆ ಓಬವ್ವ ಮಹಿಳಾ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಎಂಟನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯು ಗಾಯಿಟರ್ ರೋಗವನ್ನುಂಟು ಮಾಡುತ್ತದೆ? ಮತ್ತೊಮ್ಮೆ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯು ಗಾಯಿಟರ್ ರೋಗವನ್ನುಂಟು ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಕ್ಯಾಲ್ಶಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಅಯೋಡಿನ್, ಆಪ್ಷನ್ ಡಿ ರಂಜಕ. ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್. ಒಂಬತ್ತನೇ ಪ್ರಶ್ನೆ, ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆಯಾಗುತ್ತಿರುವುದು ಎಲ್ಲಿ? ಮತ್ತೊಮ್ಮೆ ಪ್ರಶ್ನೆ, ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆಯಾಗುತ್ತಿರುವುದು ಎಲ್ಲಿ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಹಡಗಲಿ ಬಳ್ಳಾರಿ ಜಿಲ್ಲೆ, ಆಪ್ಷನ್ ಬಿ ಗಂಗಾವತಿ ಕೊಪ್ಪಳ ಜಿಲ್ಲೆ, ಆಪ್ಷನ್ ಸಿ ತಿಪಟೂರು ತುಮಕೂರು ಜಿಲ್ಲೆ, ಆಪ್ಷನ್ ಡಿ ಜೇವರ್ಗಿ ಕಲಬುರಗಿ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿ ಕೊಪ್ಪಳ ಜಿಲ್ಲೆ. 10ನೇ ಪ್ರಶ್ನೆ,
ಪುರಸಭೆಗಳಿಗೆ ಚುನಾವಣೆ ಪ್ರತಿಕ್ರಿಯೆ ನಡೆಸಲು ಈ ಕೆಳಗಿನ ಯಾರ ಅಧೀನಕ್ಕೆ ಒಳಪಟ್ಟಿರುತ್ತದೆ? ಮತ್ತೊಮ್ಮೆ ಪ್ರಶ್ನೆ, ಪುರಸಭೆಗಳಿಗೆ ಚುನಾವಣೆ ಪ್ರತಿಕ್ರಿಯೆ ನಡೆಸಲು ಈ ಕೆಳಗಿನ ಯಾರ ಅಧೀನಕ್ಕೆ ಒಳಪಟ್ಟಿರುತ್ತದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ, ಆಪ್ಷನ್ ಬಿ ಕೇಂದ್ರೀಯ ಚುನಾವಣಾ ಆಯೋಗ, ಆಪ್ಷನ್ ಸಿ ರಾಜ್ಯ ಶಾಸಕಾಂಗ ನಿಯೋಜಿಸಿದ ಒಂದು ಹೊಸ ಅಂಗ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯದ ಚುನಾವಣಾ ಆಯೋಗ. 11ನೇ ಪ್ರಶ್ನೆ, ಒಬ್ಬ ಆಟಗಾರನಿಗೆ ತಕ್ಷಣದ ಶಕ್ತಿಗಾಗಿ ನೀಡುವುದು. ಮತ್ತೊಮ್ಮೆ ಪ್ರಶ್ನೆ, ಒಬ್ಬ ಆಟಗಾರನಿಗೆ ತಕ್ಷಣದ ಶಕ್ತಿಗಾಗಿ ನೀಡುವುದು. ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಕೊಬ್ಬು, ಆಪ್ಷನ್ ಬಿ ಪ್ರೋಟೀನ್ಗಳು, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಡಿ ವಿಟಮಿನ್ಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು. 12ನೇ ಪ್ರಶ್ನೆ, ಕೆಳಗಿನ ದೇಶದಲ್ಲಿ ಯಾವ ದೇಶವು ಸಾರ್ಕ್ನ ಭಾಗವಲ್ಲ? ಮತ್ತೊಮ್ಮೆ ಪ್ರಶ್ನೆ, ಕೆಳಗಿನ ದೇಶಗಳಲ್ಲಿ ಯಾವ ದೇಶವು ಸಾರ್ಕ್ನ ಭಾಗವಲ್ಲ? ಆಪ್ಷನ್ಸ್: ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್. 13ನೇ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಶಾಸನ ನಿರ್ಮಾಣದ ವಿಶಿಷ್ಟ ಅಧಿಕಾರಿಗಳು ಇರುವುದು. ಮತ್ತೊಮ್ಮೆ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಶಾಸನ ನಿರ್ಮಾಣದ ವಿಶಿಷ್ಟ ಅಧಿಕಾರಿಗಳು ಇರುವುದು. ಆಪ್ಷನ್ ಎ ಪಾರ್ಲಿಮೆಂಟ್ಗೆ, ಆಪ್ಷನ್ ಬಿ ರಾಜ್ಯಪಾಲರಿಗೆ, ಆಪ್ಷನ್ ಸಿ ರಾಜ್ಯದ ವಿಧಾನಮಂಡಲಕ್ಕೆ, ಆಪ್ಷನ್ ಡಿ ಎ ಮತ್ತು ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದ ವಿಧಾನಮಂಡಲಕ್ಕೆ. 14ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಮತ್ತೊಮ್ಮೆ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಬಂಕಿಮ್ ಚಂದ್ರ ಚಟರ್ಜಿ, ಆಪ್ಷನ್ ಬಿ ಮೊಹಮ್ಮದ್ ಇಕ್ಬಾಲ್, ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೂರ್, ಆಪ್ಷನ್ ಡಿ ಮೋತಿಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೂರ್. ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ, ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಚಾಲುಕ್ಯರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಶಾತವಾಹನರು. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ನಿಮಗೆ ತಿಳಿದಿರುವ ಸರಿ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಯನ್ನು ನಡೆಸ್ತಿದ್ದೀರಾ? ಹಾಗಿದ್ರೆ ಈ ನಮ್ಮ ಚಾನಲ್ನಲ್ಲಿ ಬರುವ ಪ್ರಶ್ನೋತ್ತರಗಳ ಸಿರೀಸನ್ನು ತಪ್ಪದೆ ವೀಕ್ಷಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.